ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಸುಜುಕಿ ಸಮುರಾಯ್ದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಪ್ರೈಸ್ ಏನು, ಡೀಟೇಲ್ಸ್ ಏನು ಅಂತ ನಾನು ಹೇಳ್ತೀನಿ ನಿಮಗೆ. ಮೊದಲು ಗಾಡಿ ಯಾವ ಥರ ಇದೆ ಅಂತ ನೋಡಿ. ಇಂಜಿನ್ ಬಗ್ಗೆ ಹೇಳ್ತೀನಿ. ಇದು 98 cc ಏರ್ ಕೂಲಿಂಗು 2 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್. ಗಾಡಿ ಮ್ಯಾಕ್ಸಿಮಮ್ ಪವರ್ ಬಂದು 7.9 PS 5500. ಈ ಗಾಡಿ ವೀಲ್ ಸೈಜ್ ಬಂದು 2.75 × 18 ಬರುತ್ತೆ. ಬ್ಯಾಕ್ ವೀಲು 3 × 18 ಬರುತ್ತೆ. ಟೈರ್ ಸೈಜ್ ಫ್ರಂಟ್ ಬಂದು 130, ಬ್ಯಾಕ್ ಟೈರ್ ಸೈಜ್ ಬಂದು 130. ಈ ಗಾಡಿ ಕಲರ್ ಬಂದು ಬ್ಲೂ ಬರುತ್ತೆ, ಗ್ರೀನ್ ಬರುತ್ತೆ, ಬ್ಲ್ಯಾಕ್ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಸೈಜ್ ಬಂದು ಮಿನಿಮಮ್ 12 ಲೀಟ್ರ್ ಹಾಕ್ಬೋದು. ಇದು ಓವರಾಲ್ ಸೈಜ್ ಬಂದು 110 kg ಇದೆ. ಗ್ರೌಂಡ್ ಕ್ಲಿಯರೆನ್ಸು 725 mm ಇದೆ. ಇದು ಕಿಕ್ ಸ್ಟಾರ್ಟ್ ಗಾಡಿ ಮತ್ತು ಇದು ಗೇರ್ ಬಂದು 4 ಗೇರ್ ಇದೆ. ನಿಮಗೆ ಗಾಡಿ ಓಡೋಮೀಟ್ರ್ ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮಿನಿಮಮ್ 140. ಈ ಗಾಡಿ 138 ಕಿಲೋಮೀಟ್ರ್ ಓಡಿದೆ ಅಂತ ಆಶ್ಚರ್ಯ ಆಗಬೇಡಿ. ಈ ಗಾಡಿ ಫುಲ್ಲು ರೀಸ್ಟಾರ್ಟ್ ಮಾಡಿರೋದು. ಈ ಗಾಡಿ ಎಕ್ಸಿಟ್ ಸೌಂಡ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಮತ್ತು 2 ಸ್ಟ್ರೋಕ್ ಪವರ್ ಏನಿದೆ ಅಂತ ನಿಮ್ಗೆ ಕಳಿಸ್ಕೊಳ್ಳಿ. ಈ ಗಾಡಿ ನಾನು ಫುಲ್ಲು ಆಲ್ಟ್ರೇಷನ್ ಮಾಡಿಸಿರೋದು, ಫುಲ್ಲು ರೀಸ್ಟಾರ್ಟ್ ಮಾಡಿಸಿದ್ದಾರೆ. ಈ ಗಾಡಿ ಮಿನಿಮಮ್ ರೀಸ್ಟಾರ್ಟ್ಗಳಂದರೆ ಒಂದು 60,000ದಿಂದ 70,000 ರೀಸ್ಟಾರ್ಟ್ ಆಗಿದೆ. ಐಟಮೆಲ್ಲ ಸ್ವಲ್ಪ ಹುಡುಕಿ ಹಾಕ್ಸಿರೋದಂತೆ ಕಸ್ಟಮರು. ಈ ಗಾಡಿ ಲಾಂಚ್ ಆಗಿರೋ ಡೇಟ್ ಬಂದು 1994 ಮತ್ತು ಎಂಡ್ ಆಗಿರೋ ಡೇಟ್ ಬಂದು 2000ರಲ್ಲಿ. ನಾನು ಈ 2 ಸ್ಟ್ರೋಕ್ ಬೈಕ್ಗಳಿಗೆ ಏನು ಹೇಳ್ತೀನಿ ಅಂದರೆ, ಈ ಸುಜುಕಿ ಸಮುರಾಯ್ ಆಗಿರ್ಬೋದು, RX 100, RX 135, ಜಾವಾ, ಓಲ್ಡ್ ಬುಲೆಟು, ಇವೆಲ್ಲ 2 ಸ್ಟ್ರೋಕುಗಳು ಅವಾಗೇ ಒಳ್ಳೆ ಹೆಸರು ಮಾಡಿದರು. ಇವನ್ನೆಲ್ಲ ಇವಾಗ ಓಡಿಸಿದ್ರು ನಮ್ಗೆ ಅಷ್ಟೇ ಥ್ರಿಲ್ಲಿಗೆ ಬರ್ತಿದೆ. ಆದರೆ ಇವಾಗ ಲಾಂಚ್ ಮಾಡೋ ಬೈಕ್ಗಳು BS6, BS7 ಅದು ಸೌಂಡು ಇಲ್ಲ, ಪವರ್ ಇಲ್ಲ, ಮತ್ತು ಬೈಕ್ ಮೇಂಟೆನೆನ್ಸ್ ಮಿನಿಮಮ್ ಮುಂದೆ 6,000 7,000. ಇವಾಗಿರೋ ಕಂಪ್ನಿಗಳೆಲ್ಲ ಏನಂದರೆ ಮೇನ್ ದುಡ್ಡು ಮಾಡೋಕ್ಕೆ ಇಳ್ದಿದ್ದಾರೆ. ಏನಂದರೆ ಅವಾಗ ಓಲ್ಡ್ ಬೈಕ್ಗಳಿಗೆಲ್ಲ ಜನಗಳಿಗೆ ಸೇಫ್ಟಿ ನೋಡ್ತಾಯಿದ್ರು ಮತ್ತು ಬಜೆಟ್ ಲೆಸ್ ಬೈಕ್ ಅಂತ ಬರ್ತಾಯಿದ್ವು. ಅದನ್ನು ಓಡ್ಸೋಕ್ಕೆ ಒಂಥರ ಥ್ರಿಲ್ಲು. ನಾವೆಲ್ಲ 2 ಸ್ಟ್ರೋಕ್ ಬೈಕ್ ಅವಾಗೆಲ್ಲ ಓಡಿಸಿದ್ದೀವಲ್ಲ, ನಮ್ಮಂಥ ಬೈಕ್ ರೈಡರು ಮತ್ತು ಜನಗಳು ಯಾವಾಗ ಓಡಿಸಿರೋರೆ ಅದೇ ಗ್ರೇಟು. ನಮ್ಮ ಮುಂದಿನ ಫ್ಯೂಚರೆಲ್ಲ ಈ ಥರ ಗಾಡಿಗಳು ಬರೋದಿರಲಿ, ಆ ಥರ ಯೋಚನೆಯೂ ಸಹ ಯಾರೋ ಇಂಜಿನಿಯರ್ಸ್ ಮಾಡಲ್ಲ. ಆ ಥರ ಬೈಕುಗಳು ಇವೆಲ್ಲ. ಯಾರ್ಯಾರು ಈ 2 ಸ್ಟ್ರೋಕ್ ಇಷ್ಟಪಡ್ತಾಯಿದ್ರೋ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ವೀಡಿಯೋಗಳಲ್ಲಿ ಸಿಗ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.